Children, welcome to the class again. Dear children, in today's session we are going to study about the lesson unit number 8, To My Countryman, written by Dr. APJ Abdul Kalam. Dear children, do you know the Abdul Kalam? Who is Abdul Kalam? Abdul Kalam is none other than he is our former president and one of the greatest scientists of India. Here the picture of Abdul Kalam. So let's get started the lesson now. The following is an extract from Dr. APJ Abdul Kalam book Ignited Minds. Let us read the extract and understand his message to the youth of India. ಈ ಒಂದು ಭಾಗದಲ್ಲಿ ಪಾಠದ ಒಂದು ಭಾಗದಲ್ಲಿ ಅಥವಾ ಈ ಒಂದು ಭಾಗವನ್ನು ಯಾವುದರಿಂದ ತಗೊಂಡಾರ ಅಂತಂದ್ರೆ ಅಬ್ದುಲ್ ಕಲಾಂ ರವರು ಬರೆದಂಥ ಇಗ್ನೈಟೆಡ್ ಮೈಂಡ್ಸ್ ಅನ್ನುವಂತಹ ಒಂದು ಕೃತಿಯಿಂದ ತೆಗೆದುಕೊಂಡಾರ. ಈ ಒಂದು ಎಕ್ಸ್ಟ್ರಾಕ್ಟ್ ಅಂತಂದ್ರೆ ಏನು, ಪಾರ್ಟ್ ಆಫ್ ದಿ ಸ್ಟೋರಿ ಆರ್ ಪಾರ್ಟ್ ಆಫ್ ದಿ ಬುಕ್, ಒಂದು ಸಣ್ಣ ತುಣುಕು, ಯಾವುದಾದರೂ ಒಂದು ದೊಡ್ಡ ವಿಷಯದ ಸಣ್ಣ ತುಣುಕನ್ನು ನಾವು ಎಕ್ಸ್ಟ್ರಾಕ್ಟ್ ಅಂಥೇಳಿ ಕರಿತೀವಿ. ಸೊ ಏನು ಹೇಳ್ಯಾರ ಅಬ್ದುಲ್ ಕಲಾಂ ರವರು ಇಲ್ಲಿ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಆಲ್ ಥ್ರೂ ದಿಸ್ ಬುಕ್ ಐ ಹ್ಯಾವ್ ಸ್ಪೋಕನ್ ಅಬೌಟ್ ದ ಪವರ್ ಆಫ್ ಇಮ್ಯಾಜಿನೇಷನ್. ನನ್ನ ಈ ಒಂದು ಪುಸ್ತಕದ ತುಂಬ ನಾನು ಏನು ಹೇಳೀನಿ ಅಂತಂದರೆ ಪವರ್ ಆಫ್ ಇಮ್ಯಾಜಿನೇಷನ್, ಕಲ್ಪನೆಯ ಒಂದು ಶಕ್ತಿಯನ್ನು ಹೇಳ್ಕೊತ ಹೋಗಿನಿ ಅಂತ ಹೇಳ್ತಾರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. It lies at the heart of the creative process and it's the very substance of life. ಯಾವಾಗಲೂ ಏನು ಸ್ಫೂರ್ತಿ ತುಂಬಿದ ಹೃದಯ ಅಥವಾ ಕ್ರಿಯಾತ್ಮಕವಾದ ಹೃದಯದ ಒಂದು ಕಾರ್ಯವನ್ನು ಹೇಳಲ್ಪಟ್ಟೀನಿ ಅಂಥೇಳಿ ಹೇಳ್ತಾರೆ. Allied as it so the power of attract to us what we most desire. ಈ ಒಂದು ಸ್ಫೂರ್ತಿದಾಯಕವಾದ ಹೃದಯ ಅಥವಾ ಕ್ರಿಯಾತ್ಮಕವಾದ ಹೃದಯ ಯಾವಾಗಲೂ ಏನು ನಮ್ಮ ಬಯಕೆಯನ್ನು ನಾವು ಯಾವ ರೀತಿಯಾಗಿ ಈಡೇರಿಸಿಕೊಳ್ಳಬಹುದು ಅಂತಕ್ಕಂಥದ್ದನ್ನು ತಿಳಿಸ್ತದೆ. ದಿಸ್ ಪವರ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವಿನ್ನರ್ಸ್ ಆ್ಯಂಡ್ ದ ಲಾಸರ್ಸ್. ಯಾವಾಗಲೂ ವಿನ್ನರ್ಸ್ ಮತ್ತು ಈ ಒಂದು ಪವರ್ ಏನು ತಿಳಿಸಿಕೊಡ್ತೈತಿ ಅಂತಂದ್ರೆ ವಿನ್ನರ್ಸ್ ಮತ್ತು ಲಾಸರ್ಸಿಗಿರುವಂಥ ಡಿಫ್ರೆನ್ಸ್ ಏನು ಅಂತಕ್ಕಂಥದ್ದನ್ನು ತೋರಿಸಿಕೊಡ್ತದೆ. ವಿನ್ನರ್ಸ್ ಯಾವಾಗಲೂ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡ್ರೆ ಲಾಸರ್ಸ್ ಯಾವಾಗಲೂ ನೆಪ ಹುಡುಕ್ತಿರ್ತಾರೆ. ಸೊ ಅದು ಏನು ಡಿಫ್ರೆನ್ಸ್ ಅದ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತೈತಿ ಅಂತಕ್ಕಂಥದ್ದನ್ನು ಯಾರು ಹೇಳ್ತಾರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ರವ್ರು ಹೇಳ್ತಾರೆ ತಮ್ಮ ಬುಕ್ಕಲ್ಲಿ. ವಿಚ್ ಇಸ್ ದಟ್ ಬುಕ್ ನೇಮ್ ಈಸ್ ಇಗ್ನಿಟೈಡ್ ಮೈಂಡ್ಸ್. I would like to see in 20 years a literate and poverty-free India. I dream of an India governed by noble leaders. I dream of a system where the work of scientists and technologists is focused on specific missions driven by goals relevant to the common man. How is this dream to be made real? ನಾನೊಂದು ಕನಸನ್ನು ಕಾಣ್ತೀನಿ ನನ್ನ ಭವ್ಯ ಭಾರತದ ಮೇಲೆ. ಆ ಕನಸು ಯಾವುದು ಅಂತಂದರೆ, ಯಾವಾಗ ನನ್ನ ದೇಶ ಪಾವರ್ಟಿ ಫ್ರೀ ಇಂಡಿಯಾ, ಬಡತನ ಮತ್ತು ಲಿಟ್ರೇಟ್ ಸಾಕ್ಷರತೆಯನ್ನು ಹೊಂದಿದಂತಹ ದೇಶವಾಗುತ್ತೋ, ಅದೇ ರೀತಿ ನನ್ನ ದೇಶದ ತುಂಬ ಏನು ಸೈಂಟಿಸ್ಟು ಮತ್ತು ಟೆಕ್ನಾಲಜಿಸ್ಟು ಯಾವಾಗ ತುಂಬಿ ತುಳುಕ್ತಾರೋ, ಹೊಸದನ್ನು ಯಾವಾಗ ನಾವು ಸಂಶೋಧನೆ ಮಾಡ್ತೀವಿ, ಈ ರೀತಿಯಾದ ಕನಸುಗಳನ್ನು ನಾನು ಕಾಣ್ತಾ ಬಂದಿದ್ದೇನೆ. ನನ್ನ ದೇಶ ಯಾವಾಗಲೂ ಮುನ್ನುಗ್ಗುತ್ತಲೇ ಇರಬೇಕು, ಮುಂದಿನ ಒಂದು ಹಾದಿಯಲ್ಲೇ ಸಾಗ್ತಾ ಇರಬೇಕು, ಮುಂದುವರೆದ ರಾಷ್ಟ್ರವಾಗಿ ಯಾವಾಗ ನನ್ನ ದೇಶ ಹೊರಹೊಮ್ಮುತ್ತದೆ ಅನ್ನುವಂಥ ಕನಸನ್ನು ನಾನು ಕಾಣ್ತೀನಿ. ಹೌ ಈಸ್ ದಿಸ್ ಡ್ರೀಮ್ ಟು ಬಿ ಮೇಡ್ ರಿಯಲ್? ಯಾವ ರೀತಿಯಾಗಿ ನಾನು ಇದನ್ನು ರಿಯಲ್ ಮಾಡಲಿ ಅಂತಕ್ಕಂಥ ಕ್ವಶನನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ತಮ್ಮ ಇಗ್ನಿಟೈಡ್ ಮೈಂಡ್ಸ್ ಅನ್ನುವಂಥ ಕೃತಿಯಲ್ಲಿ ಕೇಳ್ತಾರೆ. ನಿಮಗೂ ಒಂದು ಕ್ವಶನ್ ಇದೆ ಇಲ್ಲಿ. ಡಿಯರ್ ಲರ್ನರ್, ಹೌ ಕ್ಯಾನ್ ಡಾಕ್ಟರ್ ಅಬ್ದುಲ್ ಕಲಾಮ್ಸ್ ಡ್ರೀಮ್ ಟು ಬಿ ರಿಯಲೈಸ್ಡ್? ಯಾವ ರೀತಿಯಾಗಿ ಅವರ ಒಂದು ಕನಸನ್ನು ಅವ್ರು ಈಡೇರಿಸ್ಕೊತಾರೆ ಅನ್ನೋ ಐಡಿಯಾ ನಿಮಗೇನಾದರೂ ಐತೇನೋ ಕಲಿಕಾರ್ಥಿಗಳೇ ಅಂಥೇಳಿ ಕೇಳಿದ್ದಾರೆ ಅವರು. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್. ವಿ ನೀಡ್ ಟು ರಿಯಲೈಸ್ ದ್ಯಾಟ್ ಮಿಷನ್ಸ್ ಆರ್ ಆಲ್ವೇಸ್ ಬಿಗ್ಗರ್ ದ್ಯಾನ್ ದ ಆರ್ಗನೈಸೇಷನ್ಸ್. ಆದರೆ ನಾವು ತಿಳ್ಕೊಳ್ಳೇಬೇಕಾದ ಒಂದು ವಿಷಯ ಏನು ಅಂತಂದರೆ, ಮಿಷನ್ಸ್ ಆರ್ ಆಲ್ವೇಸ್ ಬಿಗ್ಗರ್ ದ್ಯಾನ್ ದ ಆರ್ಗನೈಸೇಷನ್ಸ್. ಯಾವಾಗಲೂ ಕಾರ್ಯಗಳು ಮತ್ತು ಗುರಿಗಳು ಏನಿರ್ತಾವೆ ಆರ್ಗನೈಸೇಷನ್ ಸಂಘಟನೆಗಳಿಗಿಂತ ದೊಡ್ಡ ಇರ್ತಾವೆ. ಸೊ ಜಸ್ಟ್ ಆ್ಯಸ್ ಆರ್ಗನೈಸೇಷನ್ಸ್ ಆರ್ ಆಲ್ವೇಸ್ ಬಿಗ್ಗರ್ ದ್ಯಾನ್ ದ ಇಂಡಿವಿಜುವಲ್ಸ್ ಹೂ ರನ್ ದೆಮ್. ಮತ್ತು ಅವುಗಳನ್ನು ಯಾರು ನಡೆಸ್ಕೊಂಡು ಹೋಗ್ತಿರ್ತಾರಲ್ಲ ಅವರಿಗಿಂತ ಆರ್ಗನೈಸೇಷನ್ಸ್ ಏನಿರ್ತಾವೆ ದೊಡ್ಡ ಇರ್ತಾವೆ. ಮಿಷನ್ಸ್ ನೀಡ್ ಎಫರ್ಟ್ ಆ್ಯಂಡ್ ದ ಮೈಂಡ್ ಪ್ರೊವೈಡ್ಸ್ ದ ಪರ್ಪೋಸ್. ಆ ಒಳ್ಳೆಯ ಕಾರ್ಯಗಳು ಯಾವಾಗಲೂ ಒಳ್ಳೆಯ ಪ್ರಯತ್ನವನ್ನು ಬಯಸ್ತಾ ಇರ್ತಾವೆ. ಅದಕ್ಕೆ ತಕ್ಕಂಗೆ ಮೆದುಳು ಏನು ಮಾಡ್ತಿರ್ತದೆ, ಅವಕಾಶಗಳನ್ನು ಸೃಷ್ಟಿ ಮಾಡ್ತಿರ್ತದೆ. ಸೀನ್ ದಿಸ್ ವೇ ಕನ್ಸಿಡರ್ ವಿಚ್ ಡಿಪಾರ್ಟ್ಮೆಂಟ್ ಆರ್ ಮಿನಿಸ್ಟರಿ ವಿಲ್ ಟೇಕ್ ಮ್ಯಾನ್ ಟು ಮಾರ್ಸ್ ಆ್ಯಂಡ್ ಬಿಲ್ಡ್ ಅ ಹ್ಯಾಬಿಟೇಟ್ ದೇರ್.
ಯಾವ ಒಂದು ಡಿಪಾರ್ಟ್ಮೆಂಟ ಅಥವಾ ಯಾವ ಒಂದು ಮಿನಿಸ್ಟರಿ ನಮ್ಮನ್ನು ಮಂಗಳ ಗ್ರಹಕ್ಕೆ ಕರ್ಕೊಂಡೋಗಿ ಅಥವಾ ಅಲ್ಲಿ ಒಂದು ಆವಾಸ ಸ್ಥಾನವನ್ನು ನಿರ್ಮಾಣ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್, ಕ್ಯಾನ್ 2 lakh megawatts ಆಫ್ ಎಲೆಕ್ಟ್ರಿಕ್ ಪವರ್ ಬಿ ಜನರೇಟೆಡ್ ಬೈ ದ ಐಸೋಲೇಟೆಡ್ ಎಫರ್ಟ್ಸ್ ಇನ್ ಥರ್ಮಲ್, ಹೈಡ್ರೋ ಎಲೆಕ್ಟ್ರಿಕ್, ನ್ಯೂಕ್ಲಿಯರ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಸೆಕ್ಟರ್ಸ್ ವಿತೌಟ್ ಇಂಟಿಗ್ರೇಟೆಡ್ ಎಫರ್ಟ್. ಇವೆಲ್ಲ ಏನು ಸಮಗ್ರತೆ ಇಲ್ಲದೇ ಆದುವ ಇವೆಲ್ಲ ಏನು ಕಾರ್ಯಗಳು ಹೇಳ್ತಾರಲ್ಲ ಯಾವುದು ಅಂತಂದರೆ 2 lakh megawatt ಆಫ್ ಎಲೆಕ್ಟ್ರಿಕ್ ಪವರನ್ನು ಜನ್ರೇಟ್ ಮಾಡೋದು, ಅದೇ ರೀತಿ ಥರ್ಮಲನ್ನು ಉತ್ಪಾದನೆ ಮಾಡುವುದು, ಆಮೇಲೆ ಹೈಡ್ರೋ ಎಲೆಕ್ಟ್ರಿಕ್, ನ್ಯೂಕ್ಲಿಯರ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಸೆಕ್ಟರ್ಸ್ ಇವೆಲ್ಲನೂ ಯಾವುದರಿಂದ ಆಗಿದ್ದು ಅಂತಂದರೆ ಇಂಟಿಗ್ರೇಟೆಡ್ ಅಂತಂದರೆ ಸಮಗ್ರತೆ. ನಮ್ಮಲ್ಲಿ ಸಮಗ್ರತೆ ಮತ್ತು ಐಕ್ಯತೆ ಎಂಬ ಭಾವ ಇತ್ತು ಅಂತಂದರೆ ಯುನಿಟಿ ಈಸ್ ಸ್ಟ್ರೆಂತ್ ಅನ್ನೋ ಹಾಗೆ ನಾವು ಸಮಗ್ರತೆಯಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಅಂತಕ್ಕಂಥ ಮಾತನ್ನಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಾರೆ. ಕ್ಯಾನ್ ದ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಹ್ಯಾಪನ್ ವಿತೌಟ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ಸ್, ದೆನ್ ಬಯೋಟೆಕ್ನಾಲಜಿಸ್ಟ್ ಆ್ಯಂಡ್ ಇರಿಗೇಷನ್ ಎಕ್ಸ್ಪರ್ಟ್ಸ್ ವರ್ಕಿಂಗ್ ಟುಗೆದರ್. ಈ ಎಲ್ಲ ವ್ಯಕ್ತಿಗಳು ಸೇರಿ ಕೆಲಸ ಮಾಡದೇ ಇದ್ರೂ ಸಹಿತ ಏನು ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಆಗೋ ಸಾಧ್ಯತೆ ಇದೆನಾ ಅಂಥೇಳಿ ಕೇಳ್ತಾರೆ. ವಿತೌಟ್ ಪ್ರಾಪರ್ ಡಯಾಗ್ನಾಸ್ಟಿಕ್ ಫೆಸಿಲಿಟೀಸ್ ಇನ್ ಕ್ಲಿನಿಕ್ಸ್ ಆ್ಯಂಡ್ ಅಫೋರ್ಡೆಬಲ್ ಡ್ರಗ್ಸ್ reaching our masses, our biotechnology laboratories and medical councils will continue perpetuate each other's survival without serving the purpose of their existence. ಇವರ ಯಾರ ಅಸ್ತಿತ್ವ ಇಲ್ಲದೆ, ಯಾವುದು ಡಯಾಗ್ನೋಸ್ಟಿಕ್ ಕ್ಲಿನಿಕ್ಗಳಿಲ್ಲದೆ, ಫೆಸಿಲಿಟೀಸ್ ಇಲ್ಲದೆ ನಾವು ಆರೋಗ್ಯವಂತರಾಗಿರೋಕ್ಕೆ ಸಾಧ್ಯನಾ ಇವುಗಳ ಅಸ್ತಿತ್ವ ಇಲ್ಲದೆ ಅಂಥೇಳಿ ಕೇಳ್ತಾರೆ. ಟು ಸೆಟ್ ಇನ್ ಪ್ಲೇಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಮೆಡಿಕಲ್ ಫೆಸಿಲಿಟೀಸ್ ಆ್ಯಂಡ್ ಮೇಕ್ ದೀಸ್ ಅವೈಲೇಬಲ್ ಟು ದ ಪೀಪಲ್ ಆಟ್ ರೀಸನೇಬಲ್ ಪ್ರೈಸಸ್. ಈ ಎಲ್ಲ ಫೆಸಿಲಿಟೀಸ್ಗಳನ್ನು ಏನು ಮಾಡಬಹುದು, ಕ್ರಿಯೇಟ್ ಮಾಡಿ ಅವುಗಳನ್ನು ಜನಸಾಮಾನ್ಯರಿಗೆ ರೀಸನೇಬಲ್ ರೇಟ್ ಅಂತಂದರೆ ಸಾಮಾನ್ಯವಾಗಿ ಜನ ಕೊಂಡುಕೊಳ್ಳುವಂತಹ ಒಂದು ಸಾಮಾನ್ಯವಾದ ಒಂದು ಬೆಲೆಯಲ್ಲಿ ಮಾರುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಯಾರು ಹೇಳ್ತಾರೆ, ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಾರೆ. ಐ ಹ್ಯಾವ್ ಡ್ವೆಲ್ಟ್ ಅಪಾನ್ ಮೈ ಓನ್ ಎಕ್ಸ್ಪೀರಿಯನ್ಸಸ್ ದ್ಯಾಟ್ ಮೇಡ್ ಮೀ ಅವೇರ್ ಆಫ್ ದ ಎನರ್ಜಿ ಫೀಲ್ಡ್ ವಿಚ್ ಈಸ್ ಕ್ರಿಯೇಟೆಡ್ ಬೈ ಅ ವಿಷನ್. It is a power that arises from deep within you. This power is the basis for the movement towards excellence we saw at the time of independence. I have been touched by this power of many occasions while facing a challenge. Pre-independence India reverberated with it. It helped us humble a mighty empire. I have dwelt upon my own experience. Here the Abdul Kalam says, I have dwelt upon my own experiences. ಅವರ ಒಂದು ಸ್ವಂತ ಅನುಭವದ ಮೇಲೆ ಅವರೊಂದು ಮಾತನ್ನು ಹೇಳ್ತಾರೆ. ಅದೇನು ಅಂತಂದರೆ, ದ್ಯಾಟ್ ಮೇಡ್ ಮೀ ಅವೇರ್ ಆಫ್ ದ ಎನರ್ಜಿ ಫೀಲ್ಡ್ ವಿಚ್ ಈಸ್ ಕ್ರಿಯೇಟೆಡ್ ಬೈ ಅ ವಿಷನ್ನಿಂದ ಏನಾಗೈತಿ, ಒಂದು ಎನರ್ಜಿ ಫೀಲ್ಡ್ ಕ್ರಿಯೇಟ್ ಆಗೈತಿ. ಇಟ್ಸ್ ಅ ಪವರ್ ದ್ಯಾಟ್ ಅರೈಸಸ್ ಫ್ರಮ್ ಡೀಪ್ ವಿತಿನ್ ಯು. ಅದು ನಿಮ್ಮಲ್ಲೇ ಇರ್ತಕ್ಕಂಥ ಒಂದು ಪವರ್. This power is the basis for the movement towards excellence we saw at the time of independence. ಈ ನಮ್ಮಲ್ಲಿ ಹುದುಗಿರುವಂತಹ ಶಕ್ತಿಯನ್ನು ನಾವು ಎಲ್ಲಿ ಕಾಣಬಹುದು ಅಂತಂದರೆ ನಮ್ಮ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಕಾಣಬಹುದು. ಐ ಹ್ಯಾವ್ ಬೀನ್ ಟಚ್ಡ್ ಬೈ ದಿಸ್ ಪವರ್ ಆಫ್ ಎನಿ ಒಕೇಜನ್ಸ್ ವೆಲ್ ಫೇಸಿಂಗ್ ಅ ಚಾಲೆಂಜ್. ಪ್ರತಿಯೊಂದು ಚಾಲೆಂಜ್ಗಳನ್ನು, ಸವಾಲುಗಳನ್ನು ನಾನು ಎದುರಿಸುವ ಟೈಮ್ನೊಳಗೆ ನಾನು ನೆನಪು ಮಾಡ್ಕೊಳ್ದೇನೆ ಯಾವುದು ಅಂತಂದ್ರೆ ನಮ್ಮ ಫ್ರೀಡಮ್ ಸ್ಟ್ರಗಲ್ ಮೂಮೆಂಟನ್ನು. ಯಾಕಂದರೆ ಅದರಿಂದ ನಾನು ಏನು ಮಾಡೀನಿ, ಭಾಳ ಇನ್ಸ್ಪೈರ್ ಆಗೀನಿ ಅಂಥೇಳಿ ಇಲ್ಲಿ ಹೇಳ್ತಾರೆ ಅಬ್ದುಲ್ ಕಲಾಂ. ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯಾ ರಿವರ್ಬ್ರೇಟೆಡ್ ವಿತ್ ಇಟ್. ಸ್ವತಂತ್ರ ಪೂರ್ವ ಭಾರತ ಇದನ್ನು ಎಲ್ಲ ಕಡೆ ಏನಾಗಿತ್ತು, ಪಸರಿಸಿತ್ತು ಅಂತ ಹೇಳ್ತಾರೆ. ಇಟ್ ಹೆಲ್ಪ್ಡ್ ಅಸ್ ಹಂಬಲ್ ಅ ಮೈಟಿ ಎಂಪೈರ್. ಇದು ನಮಗೆ ಏನಾಗೈತಿ, ಒಂದು ಕರುಣೆಯ ಒಂದು ಎಂಪೈರನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡಿತ್ತು ಅಂಥೇಳಿ ಹೇಳ್ತಾರೆ. ಜಮ್ಶೆಡ್ಜಿ Nasarwanji Tata brought the steel industry to India even though the British rulers were not favorably disposed to the idea. Acharya P.C. Roy nurtured the chemical and pharmaceutical industries. We saw the birth of many great institutions like the Indian Institute of Science, Bengaluru, started by J.N. Tata, the Banaras Hindu University established by Pandit Madan Mohan Malviya, and Aligarh Muslim University set up by Sir Syed Ahmad Khan. Some of the progressive Maharajas to set up universities as in Baroda. There are many examples. So in all these cases, the motivation was to see India come up in the world, to demonstrate that India can do it.
ಈ ಎಲ್ಲ ಘಟನೆಗಳನ್ನು ನೋಡಿದಾಗ ನಮಗೇನು ಅನ್ನಿಸ್ತದ, ಇಂಡಿಯಾ ಯಾವುದ್ರಲ್ಲಿನೂ ಕಡಿಮೆ ಇಲ್ಲ, ಇಂಡಿಯಾ ಮಾಡಿ ತೋರಿಸ್ತದ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಮನದಟ್ಟು ಮಾಡ್ಕೋಬೇಕು. ಜಮ್ಶೆಡ್ಜಿ ಟಾಟಾ ಅವರು ಸ್ಥಾಪಿಸಿರ್ತಕ್ಕಂಥ ಸ್ಟೀಲ್ ಇಂಡಸ್ಟ್ರಿ ಆಗಿರಬಹುದು, ಬನಾರಸ್ ಒಳಗೆ ಹಿಂದೂ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದಾಗಿರಬಹುದು, ಅದೇ ರೀತಿ ಆಚಾರ್ಯ PC ನರ್ಚರ್ಡ್ ದ ಕೆಮಿಕಲ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಈ ಎಲ್ಲ ಇಂಡಸ್ಟ್ರೀಸ್ಗಳನ್ನು ಅವರು ಸ್ಥಾಪಿಸಿದ್ದಾಗಿರಬಹುದು. ಯಾವಾಗ ಇದು ಫೇವರೇಬಲಿ ಡಿಸ್ಪೋಸ್ ಟು ದ ಇಂಡಿಯಾ ವೆನ್ ದ ಬ್ರಿಟಿಷ್ ರೂಲರ್ಸ್ ರೂಲ್ಡ್ ಅಸ್, ಬ್ರಿಟಿಷ್ ಆಡಳಿತಗಾರರು ನಮ್ಮನ್ನು ಆಡಳಿತ ಮಾಡುವಾಗಲೇ ಈ ಎಲ್ಲ ಸಾಧನೆಗಳನ್ನ ಮಾಡ್ಯಾರಂದ್ರೆ, ಈಗ ನಾವು ಫ್ರೀಡಮ್ ತೊಗೊಂಡೀವಿ, ಯಾಕೆ ನಮ್ಮ ಕೈಲಿಂದ ಆಗಂಗಿಲ್ಲ ಅಂತೀರಿ ಅಂತಕ್ಕಂಥ ಮಾತನ್ನು ಅಬ್ದುಲ್ ಕಲಾಂಜಿ ಅವರು ಹೇಳ್ತಾರೆ. ನೆಕ್ಸ್ಟ್, ಆರ್ ವಿ ಇನ್ ಅ ಪೊಸಿಷನ್ ಟು ಕಂಟಿನ್ಯೂ ದ್ಯಾಟ್ ವರ್ಕ್, ರಿವೈವ್ ದ್ಯಾಟ್ ಸ್ಪಿರಿಟ್ ಆಫ್ ಎಂಟರ್ಪ್ರೈಸ್, ಶಾಲ್ ವಿ ಎವರ್ ಸಿ cars designed and manufactured in India dotting the roads and Frankfurt or Seoul, or Indian satellite launch vehicles place communication, weather and remote sensing satellites of other nations in orbit, or see India build power stations for the USA, Japan and China. The possibility will remain remote if we stay with the present trend of low aim. ಆರ್ ವಿ ಇನ್ ಅ ಪೊಸಿಷನ್ ಟು ಕಂಟಿನ್ಯೂ ದ್ಯಾಟ್ ವರ್ಕ್, ಅಂದರೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಮಗೂ ಸಾಧ್ಯ ಇದೆಯಾ. ರಿವೈವ್ ದ್ಯಾಟ್ ಸ್ಪಿರಿಟ್ ಟು ಎಂಟರ್ಪ್ರೈಸ್, ಅದನ್ನು ನಾವು ಒಂದು ಪುನಶ್ಚೇತನಗೊಳಿಸಿಕೊಳ್ಳಬಹುದಾ, ಒಂದು ಉದ್ಯಮವನ್ನಾಗಿ ಮಾಡಿಕೊಳ್ಳಬಹುದಾ. ಶಾಲ್ ವಿ ಎವರ್ ಸಿ ಕಾರ್ಸ್ ಡಿಸೈನ್ಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಡಾಟಿಂಗ್ ದ ರೋಡ್ಸ್ ಆರ್ ಫ್ರಾಂಕ್ಫರ್ಟ್ ಆರ್ ಸಿಯಾಲ್ ಮತ್ತು ಫ್ರಾಂಕ್ಫರ್ಟ್ನಲ್ಲಿ ಇರ್ತಕ್ಕಂತಹ ಡಾಟಿಂಗ್ ಸಿಸ್ಟಮನ್ನು ಇಂಡಿಯಾ ಈಗ ಆಲ್ರೆಡಿ ತೊಗೊಂಡು ಬಂದದ. or Indian satellite launch vehicles place communication, weather and remote sensing satellites of other nations in orbit. ಮತ್ತು ಭಾರತದಲ್ಲಿ ಇರ್ತಕ್ಕಂಥ ವಿಜ್ಞಾನಿಗಳು ಹಲವಾರು ಉಪಗ್ರಹಗಳನ್ನು ಹಾರಿಬಿಡಾಕತ್ತೀವಿ. ಇವತ್ತಿಗೂ ನಾವು ಆ ಸ್ಯಾಟಲೈಟ್ಸ್ಗಳು ಮತ್ತೊಂದು ಆರ್ಬಿಟ್ ಒಳಗೆ ಹೋಗಿ ಸೇರ್ಕೊಳ್ಳಾಕತ್ತಾವ. ನಮ್ಮದು ಏನು ಇಂಡಿಯಾದು ಒಂದು ಹೆಸರು ವಿಜ್ಞಾನ ಕ್ಷೇತ್ರದಲ್ಲಿ ಮುಂದೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆರ್ ಇಂಡಿಯಾ ಬಿಲ್ಡ್ ಪವರ್ ಸ್ಟೇಷನ್ಸ್ ಫಾರ್ ದ USA, ಜಪಾನ್ ಆ್ಯಂಡ್ ಚೀನಾ ಮತ್ತು ಜಪಾನ್ USAಗೋಸ್ಕರ ಇಂಡಿಯಾ ಏನು ಮಾಡತ್ತದ, ಈಗ ಪವರ್ ಸ್ಟೇಷನ್ಗಳನ್ನು ಕಟ್ಲಿಕ್ಕತ್ತದ. ದ ಪಾಸಿಬಿಲಿಟಿ ವಿಲ್ ರಿಮೈನ್ ರಿಮೋಟ್ ಇಫ್ ವಿ ಸೇ ವಿತ್ ದ ಪ್ರೆಸೆಂಟ್ ಟ್ರೆಂಡ್ ಆಫ್ ಲೋ ಏಮ್. ನಾವು ಈ ಒಂದು ಸಣ್ಣ ಗುರಿಗಳೊಂದಿಗೆ ನಾವೇನು ಮಾಡ್ಬೋದು, ದೊಡ್ಡ ಗುರಿಗಳನ್ನು ಸಾಧಿಸ್ಬೋದು ಅಂತಕ್ಕಂಥ ಮಾತನ್ನು ಇಲ್ಲಿ ಅಬ್ದುಲ್ ಕಲಾಂ ಹೇಳ್ತಾರೆ. ಟುಡೇ ವಿ ಆರ್ ವಿಟ್ನೆಸ್ಸಿಂಗ್ ಗುಡ್ ಪ್ರೋಗ್ರೆಸ್ in the software sector, but almost all the hardware is imported. Can we rise higher on the value scale there? Can India design an operating system that will become a household name in the world of computers? Our experts consists a large extent of low value raw materials such as iron ore and aluminium. Can we not convert these into wide range of products that find an international market? We have hundreds of defense production industries, but why does India not manufacture and market the main battle tank, missiles, aircrafts, guns and other defense equipment? We have the most important core competence in the form of our multifaceted manpower and basic infrastructure. What is it that we don't have? Here the Abdul Kalam said, today we are witnessing good progress in the software sector. ಈ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ನಾವು ಪ್ರಗತಿದಾಯಕವಾಗಿ ಬೆಳೀತಿದ್ದೇವೆ ಅನ್ನೋದಕ್ಕೆ ನಾವೇ ಸಾಕ್ಷಿದಾರರಾಗಿದ್ದೇವೆ. ಆದ್ರೆ ಏನಾಗ್ತೈತಿ, ಬಟ್ ಆಲ್ಮೋಸ್ಟ್ ಆಲ್ ಆಫ್ ದ ಹಾರ್ಡ್ವೇರ್ ಈಸ್ ಇಂಪೋರ್ಟೆಡ್. ಹಾರ್ಡ್ವೇರ್ ಸಾಮಾನುಗಳನ್ನು ನಾವು ಆದಷ್ಟು ಏನು ಮಾಡ್ಕೊಳಕತ್ತೀವಿ, ಆಮದು ಮಾಡ್ಕೊಳಕತ್ತೀವಿ. ಕ್ಯಾನ್ ವಿ ರೈಸ್ ಹೈಯರ್ ಆನ್ ದ ವ್ಯಾಲ್ಯೂ ಸ್ಕೇಲ್ ದೇರ್, ಅಂದರೆ ನಾವು ಆ ಆಮದುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಅವುಗಳನ್ನು ಇಲ್ಲೇ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೋದಲ್ಲ ಅಂತಕ್ಕಂಥ ಮಾತನ್ನು ಅಬ್ದುಲ್ ಕಲಾಂರವರು ಹೇಳ್ತಾರೆ. ಕ್ಯಾನ್ ಇಂಡಿಯಾ ಡಿಸೈನ್ ಆ್ಯನ್ ಆಪರೇಟಿಂಗ್ ಸಿಸ್ಟಮ್ ದ್ಯಾಟ್ ವಿಲ್ ಬಿಕಮ್ ಅ ಹೌಸ್ ಹೋಲ್ಡ್ ನೇಮ್ ಇನ್ ದ ವರ್ಲ್ಡ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ ಜಗತ್ತಿನ ಒಂದು ಏನು ಉಪಕರಣ ಅನಿಸ್ಕೊಂಡೈತು, ಆ ಕಂಪ್ಯೂಟರ್ ಒಳಗೆ ನಾವು ಏನಾದರೂ ಒಂದು ಅಚೀವ್ಮೆಂಟನ್ನು ಮಾಡಬಹುದಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವರ್ ಎಕ್ಸ್ಪರ್ಟ್ಸ್ ಕನ್ಸಿಸ್ಟ್ಸ್ ಅ ಲಾರ್ಜ್ ಎಕ್ಸ್ಟೆಂಟ್ ಆಫ್ ಲೋ ವ್ಯಾಲ್ಯೂ ರಾ ಮಟೀರಿಯಲ್ಸ್. ನಮ್ಮಲ್ಲಿರ್ತಕ್ಕಂಥ ಪರಿಣಿತರು ಏನು ಕಡಿಮೆ ಬೆಲೆಗೆ ನಾವು ರಾ ಮೆಟೀರಿಯಲ್ಸ್ಗಳನ್ನು, ಕಚ್ಚಾ ಪದಾರ್ಥಗಳನ್ನು ಚೀನಾ ಮತ್ತು ಜಪಾನ್ಗಳಿಗೆ ಏನು ರಫ್ತು ಮಾಡ್ತೀವಲ್ಲ ಅವುಗಳನ್ನು ಉಪಯೋಗಿಸಿಕೊಂಡು ಅವುಗಳನ್ನೇ ನಾವೇನು ಮಾಡ್ಬೋದು, ಕ್ಯಾನ್ ವಿ ನಾಟ್ ಕನ್ವರ್ಟ್ ದೀಸ್ ಇಂಟು ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್.
ಅವುಗಳನ್ನು ಉಪಯೋಗಿಸಿಕೊಂಡು ಈಗ ಯಾವ ರೀತಿ ಮೋದಿ ಆತ್ಮನಿರ್ಭರ ಭಾರತ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ತಂದಾರೋ ಆ ಆತ್ಮನಿರ್ಭರ ಭಾರತದ ಪರಿಕಲ್ಪನೆಯನ್ನು ಇವರು ತಮ್ಮ ಕೃತಿಯಲ್ಲಿ ಇಗ್ನೈಟೆಡ್ ಮೈಂಡ್ಸ್ ಅನ್ನುವಂಥ ಕೃತಿಯಲ್ಲಿ ತಿಳಿಸಿದ್ದಾರೆ. ಈ ಮೊದಲೇ ತಿಳಿಸಿದ್ದಾರೆ. ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವರ ಒಂದು ಸೂತ್ರದ ಅನುಸಾರವಾಗಿ ಇವತ್ತು ಮೋದಿಯವರು ಆತ್ಮನಿರ್ಭರ ಭಾರತವನ್ನು ಜಾರಿಗೆ ತಂದಾರ ಅಂತ ನನಗನ್ನಿಸ್ತದೆ. ಯಾಕಂದರೆ ಇಲ್ಲಿ ಹೇಳಿದಂಥ ಪಾಯಿಂಟ್ಗಳನ್ನೇ ಅವರು ತಮ್ಮ ಆತ್ಮನಿರ್ಭರ ಭಾರತದಲ್ಲಿ ಹೇಳಿದ್ದಾರೆ. ಸೊ ಅದನ್ನು ಕೇಳ್ತಾರೆ ಇಲ್ಲಿ, ಕ್ಯಾನ್ ವಿ ನಾಟ್ ಕನ್ವರ್ಟ್ ದೀಸ್ ಇನ್ ಟು ಅ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್? ಅವುಗಳನ್ನೇ ನಾವು ದೊಡ್ಡ ದೊಡ್ಡ ಮಷಿನ್ಗಳನ್ನು ತಯಾರು ಮಾಡಿ, ದೊಡ್ಡ ದೊಡ್ಡ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳನ್ನು ತಯಾರು ಮಾಡಿ ನಮ್ಮಲ್ಲೇನ ನಾವು ಯಾಕೆ ಮಾರ್ಕೋಬಾರ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ಅವರು ಕೇಳ್ತಾರೆ. ದಟ್ ಫೈಂಡ್ ಆ್ಯನ್ ಇಂಟರ್ನ್ಯಾಷನಲ್ ಮಾರ್ಕೆಟ್, ಅದನ್ನು ಇಂಟರ್ನ್ಯಾಷನಲ್ ಮಾರ್ಕೆಟಿಂದನೇ ತರಿಸ್ಕೋಬೇಕಂತ ಯಾಕೆ ಅಂತೀರಿ, ಅದನ್ನು ಇಲ್ಲೇ ರೆಡಿ ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇವರು. ವಿ ಹ್ಯಾವ್ ಹಂಡ್ರೆಡ್ಸ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್, ಬಟ್ ವೈ ಡಸ್ ಇಂಡಿಯಾ ನಾಟ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಮಾರ್ಕೆಟ್ ದ ಮೇನ್ ಬ್ಯಾಟಲ್ ಟ್ಯಾಂಕ್, ಮಿಸೈಲ್ಸ್, ಏರ್ಕ್ರಾಫ್ಟ್ಸ್, ಗನ್ಸ್, ಅದರ್ ಡಿಫೆನ್ಸ್ ಇಕ್ವಿಪ್ಮೆಂಟ್? ನಾವು ನೂರಾರು ಇವುಗಳನ್ನು ಹೊಂದೀವಿ, ಡಿಫೆನ್ಸ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್ಗಳನ್ನು ಹೊಂದೀವಿ ಅಂತಂದ್ರೆ ರಕ್ಷಣೆಗೆ ಬೇಕಾದಂಥ ರಕ್ಷಣಾ ಉತ್ಪಾದನೆ ಕೈಗಾರಿಕೆಗಳನ್ನು ನಾವು ಹೊಂದೀವಿ. ಆದರೆ ಯಾಕೆ ನಾವು ಬೇರೆ ದೇಶದಿಂದ ಇಂಟರ್ನ್ಯಾಷನಲ್ ಮಾರ್ಕೆಟಿಂದನ ಈ ಸೇನೆಗೆ ಬೇಕಾದಂಥ ಏರ್ಕ್ರಾಫ್ಟ್ಸ್ಗಳನ್ನು, ಗನ್ಸ್ಗಳನ್ನು ಮತ್ತು ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳು ಏನೇನು ಇರ್ತಾವೋ ಅವುಗಳನ್ನು ಯಾಕೆ ನಾವು ಬೇರೆ ದೇಶದಿಂದನ ಇಂಪೋರ್ಟ್ ಮಾಡ್ಕೋತೀವಿ? ಮತ್ತು ವಿ ಹ್ಯಾವ್ ದ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ ಕಾಂಪಿಟೆನ್ಸ್ ಮೀನ್ಸ್ ಜನ ಸಮುದಾಯವನ್ನು ಹೊಂದೀವಿ. ನಾವು ನಮ್ಮಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲ ಶಕ್ತಿಯನ್ನು ನಾವು ಬಳಸಿಕೊಂಡು ಇನ್ ದ ಫಾರ್ಮ್ ಆಫ್ ಅವರ್ ಮ್ಯಾನುಫ್ಯಾಕ್ಚರ್ಡ್ ಮ್ಯಾನ್ ಪವರ್, ನಮ್ಮ ಹತ್ರ ಮಾನವ ಸಂಪನ್ಮೂಲನೂ ಇದೆ, ಮಾನವ ಶಕ್ತಿನೂ ಇದೆ. ಆ ಎರಡನ್ನೂ ಬಳಸಿಕೊಂಡು ಮತ್ತು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತವಾದ ಸೌಕರ್ಯಗಳನ್ನು ಉಪಯೋಗಿಸಿಕೊಂಡು ನಾವು ಇವುಗಳನ್ನು ನಮ್ಮ ದೇಶದಲ್ಲೇ ತಯಾರು ಮಾಡಬಹುದಲ್ಲ ಅಂತಕ್ಕಂಥ ಮಾತನ್ನು ಯಾರು ಹೇಳ್ತಾರೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳ್ತಾರೆ. ವಾಟ್ ಈಸ್ ಇಟ್ ದ್ಯಾಟ್ ವಿ ಡೋಂಟ್ ಹ್ಯಾವ್? ಯಾಕೆ ನಾವು ಇವೆಲ್ಲ ಹೊಂದೀವಿ, ನಾವು ಇದನ್ನು ಮಾಡಬಹುದಲ್ಲ ಅಂತಕ್ಕಂಥ ಮಾತನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂರವರು ನಮ್ಗೆ ಹೇಳ್ತಾರೆ. ಸೊ ಡಿಯರ್ ಚಿಲ್ಡ್ರನ್, I hope you understand this part of the lesson. Enjoy yourself. Thank you.